ಅಧ್ಯಾಯ 1-22 ವಚನಗಳಲ್ಲಿ ಬರುವಂತಹ ಸನ್ನಿವೇಶಗಳನ್ನು ಅಭಿನಯದ ಮುಖಾಂತರ ನಾವು ಈಗ ವೀಕ್ಷಿಸೋಣ. ಮೊದಲನೆಯ ಕಿರುನಾಟಕದ ದೃಶ್ಯ 1. ಗಲಿಲಾಯದ ಕಾನಾ ಊರಿನ ಒಂದು ಮದುವೆಯಲ್ಲಿ ಯೇಸು ಮಾಡಿದ ಮೊದಲನೆಯ ಅದ್ಭುತ ಕಾರ್ಯ. ಮಗಳ ಮದುವೆ ಎಲ್ಲರೂ ಸಂತೋಷದಿಂದ ಆಹ್ವಾನಿಸಿದ್ದೇನೆ. ಈ ದಿನ ನನ್ನ ಚಿಕ್ಕಪ್ಪನ ಮಗಳ ಮದುವೆ, ಹಾಗಾಗಿ ನಾವೆಲ್ಲರೂ ಕುಟುಂಬ ಸಮೇತರಾಗಿ ಆಗಮಿಸಿದ್ದೇವೆ. ನೀವು ಬಂದು ಸಂತೋಷವಾಯಿತು. ಬನ್ನಿ, ಒಳಗೆ ಬನ್ನಿ, ಬನ್ನಿ, ನೀವು ಬನ್ನಿ. ಕಾನಾ ಊರಿನಲ್ಲಿ ಸಂತೋಷವಾಯಿತು, ಬನ್ನಿ ಬನ್ನಿ. ಒಂದು ಮದುವೆ ನಡೆಯುತ್ತಿದೆ. ಎಲ್ಲರೂ ಸಂತೋಷವಾಗಿದ್ದಾರೆ. ಯೇಸುವನ್ನು ಈ ಮದುವೆಗೆ ಆಹ್ವಾನಿಸಿದ್ದಾರೆ. ಮುಂದೆ ನಡೆಯುವ ಕಾರ್ಯವನ್ನು ನೋಡೋಣ. ನಾನು ಈಗ ಬಂದೆ. ಯೇಸು ಬಂದಿದ್ದಾನ? ಯೇಸು ಸ್ವಾಮಿ ಆಗಮಿಸುವರು. ಮದುವೆಯ ಮಂದಿಯೊಂದಿಗೆ ಸೇರಿಕೊಳ್ಳುವರು. ದ್ರಾಕ್ಷಾರಸ ಹಂಚುವುದು ತಡವಾಗುತ್ತಾ ಇದ್ದದನ್ನು ಮೀರಿ ನೀವು ಬಂದು ನೋಡಿದ. ಸಂತೋಷವಾಯಿತು. ನನ್ನ ಮಗಳ ಮದುವೆಯನ್ನು ನಡೆಸಿದೆ. ಮದುಮಗಳನ್ನು ಕರೆದು ತನ್ನಿ. ಮದುಮಗನನ್ನು ಕರೆಯಿರಿ. ಮದುಮಗಳನ್ನು ಕರೆದುಕೊಂಡು ಬನ್ನಿ. ಈ ಹುಡುಗ ಜೋಸೆಫ್, ಈ ಹುಡುಗಿ ಕೆರೋಲಿನ್ ಅನ್ನು ಮದುವೆಯಾಗಲು ಒಪ್ಪುತ್ತೀಯೋ? ಈ ಹುಡುಗಿ ಕೆರೋಲಿನ್, ಈ ಹುಡುಗ ಜೋಸೆಫ್ ನನ್ನು ಮದುವೆಯಾಗಲು ಒಪ್ಪುತ್ತೀಯೋ? ನೀವು ತಂದಿರುವ ಉಂಗುರಗಳನ್ನು ಬದಲಾಯಿಸಿಕೊಳ್ಳಿ. ಈ ಇಬ್ಬರನ್ನು ಗಂಡ ಹೆಂಡತಿಯರೆಂದು ಘೋಷಿಸುತ್ತೇನೆ. ಯೆಹೋವ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರಿಗೂ ಪಾನೀಯಗಳನ್ನು ಕೊಡಿರಿ. ಯೇಸು ಸ್ವಾಮಿ ಆಗಮಿಸುವರು. ಮದುವೆಯ ಮಂದಿಯೊಂದಿಗೆ ಸೇರಿಕೊಳ್ಳುವರು. ಬನ್ನಿ, ನೀವು ಬನ್ನಿ. ಸಂತೋಷವಾಯಿತು. ಬನ್ನಿ. ದ್ರಾಕ್ಷಾರಸ ಖಾಲಿಯಾಯಿತು. ದ್ರಾಕ್ಷಾರಸ ಹಂಚುವುದು ತಡವಾಗುತ್ತಾ ಇದ್ದುದನ್ನು ಮೀರಿ ನೋಡಿದರು.
ದ್ರಾಕ್ಷಾರಸ ಖಾಲಿ. ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ. ಅವನು ಏನು ಹೇಳುತ್ತಾನೋ ಅದನ್ನು ಮಾಡು. ಆ ಬಾನೆಗಳಿಗೆ ನೀರನ್ನು ತುಂಬಿಸಿರಿ. ಈಗ ಇದನ್ನು ಔತಣದ ಪಾರುಪತ್ಯಕಾರನಿಗೆ ಕೊಡಿರಿ. ಆಹಾ, ಒಂದು ರುಚಿಯಾಗಿದೆ. ಹಿರಿದಿನದ ದ್ರಾಕ್ಷಾರಸವನ್ನು ಮದಲಿಂಗನ ತಂದೆಯನ್ನು ಕರೆಯಿರಿ, ಮದಲಿಂಗನನ್ನು ಕರೆಯಿರಿ. ಹಿಂದಿನ ದಿನದ ದ್ರಾಕ್ಷಾರಸವನ್ನು ಮೊದಲು ಬಡಿಸಿ ಹಿರಿದಿನದ ದ್ರಾಕ್ಷಾರಸವನ್ನು ಈಗ ಕೊಟ್ಟಿದ್ದಾರೆ. ಇದು ಹೇಗಾದೀತು? ಇದು ಹೇಗಾಯಿತು ನನಗೆ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಮದುವೆ ಕಾರ್ಯ ನೆರವೇರಿತು. ಹೋಗಿ ಹಂಚಿ. ಕಾನಾವೂರಿನಲ್ಲಿ ನಡೆದ ಈ ಅದ್ಭುತ ಕಾರ್ಯವು ನಮ್ಮ ಪಾವಿತ್ರತೆಯನ್ನು ಸೂಚಿಸುವಂತದ್ದಾಗಿದೆ. ಹೌದು ಪ್ರಿಯರೇ, ಯೇಸು ಮದಲಿಂಗನು ಆತನು ನಮ್ಮ ಮಧ್ಯದಲ್ಲಿ ಬರುವವನಾಗಿದ್ದಾನೆ. ಆತನು ಬರುವಾಗ ನಮ್ಮ ಮಧ್ಯದಲ್ಲಿ ನಾವು ಶುದ್ಧರಾಗಿದ್ದೇವೋ ಇಲ್ಲವೋ, ಅಥವಾ ನಮ್ಮಲ್ಲಿ ಆ ಶುದ್ಧತೆ ಖಾಲಿಯಾಗಿದೆಯೋ ಪರೀಕ್ಷಿಸಿಕೊಳ್ಳೋಣ. ಯೇಸುವು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಇದನ್ನು ಮೊದಲನೇ ಅದ್ಭುತ ಕಾರ್ಯದಲ್ಲಿಯೇ ಆತನು ಸೂಚಿಸಿದ್ದಾನೆ. ಈ ಅದ್ಭುತ ಕಾರ್ಯ ಹೇಗಾಯಿತು ಯಾರಿಗೂ ತಿಳಿಯದೆ ಹೋಯಿತು. ಆದರೆ ಸೇವಕರು ಯಾರು ನೀರನ್ನು ತುಂಬಿದರೋ ಅದನ್ನು ತೋಡಿದರೋ ಅವರಿಗೆ ಮಾತ್ರ ತಿಳಿದಿತ್ತು. ನೀವೆಲ್ಲರೂ ಬಂದಿದ್ದು ತುಂಬಾ ಸಂತೋಷವಾಯಿತು. ಯೇಸುವೆ, ನೀವು ಈ ಮದುವೆಯ ಕೊರತೆಯನ್ನು ನೀಗಿಸಿದ್ದೀರಿ. ನಂತರ ಎಲ್ಲರೂ ಸಂತೋಷದಿಂದ ಹಿಂದಿರುಗಿ ಹೋಗುವರು. ಯೇಸುವು, ಆತನ ತಾಯಿಯು ಹಾಗೂ ತಮ್ಮಂದಿರು ಮತ್ತು ಆತನ ಶಿಷ್ಯರೊಂದಿಗೆ ಕಪೆರ್ನೌಮಿಗೆ ತೆರಳಿ ಅಲ್ಲಿ ಕೆಲವು ದಿವಸ ಇದ್ದರು. ಇದೇ ನೋಹನ ತಂಡದಿಂದ ಮತ್ತೊಂದು ದೃಶ್ಯ. ಈ ತಂಡ ನಿರ್ಗಮಿಸಿದ ನಂತರ ಮತ್ತೊಂದು ದೃಶ್ಯವನ್ನು ನಾವು ವೀಕ್ಷಿಸೋಣ.
ಪಸ್ಕ ಹಬ್ಬದ ಕಾಲದಲ್ಲಿ ಯೇಸು ಯೆರೂಸಲೇಮಿಗೆ ಬಂದರು. ಅಲ್ಲಿನ ದೇವಾಲಯದಲ್ಲಿ ದನ ಕುರಿ ಪಾರಿವಾಳ ಮಾರುವವರನ್ನು ಕೂತಿರುವ ಶನಿವಾರರನ್ನು ಕಂಡರು. ಇವುಗಳನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಲು ಯೇಸು ಸ್ವಾಮಿಯವರಿಗೆ ಕೋಪ ಬಂತು. ಹಗ್ಗಗಳಿಂದ ಕೊರಡೆಯನ್ನು ಮಾಡಿದರು. ಅದರಿಂದ ಕುರಿದನ ಸಹಿತ ಎಲ್ಲವನ್ನು ದೇವಾಲಯದ ಹೊರಕ್ಕೆ ಅಡ್ಡಿ ಶನಿವಾರ ರೊಕ್ಕವನ್ನು ಚೆಲ್ಲಿ ಮೇಜುಗಳಲ್ಲಿ ಕಳೆದಿದ್ದರು. ಏನು ಹೀಗೆ ಮಾಡುತ್ತಿದ್ದಿ? ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ನೀನು ಯಾವ ಸೂಚಕ ಕಾರ್ಯವನ್ನು ತೋರಿಸುತ್ತಿ? ಈ ದೇವಾಲಯವನ್ನು ಕೆಡವಿ ಕೇವಲ 3 ದಿನಗಳಲ್ಲಿ ಕಟ್ಟುವೆನು. ಈ ದೇವಾಲಯವನ್ನು ಕಟ್ಟಲಿಕ್ಕೆ 46 ವರ್ಷಗಳು ಹಿಡಿಯಿತು. ನೀನು 3 ದಿನದಲ್ಲಿ ನಮಗೆ ಎಬ್ಬಿಸುವೆಯೋ? ನನ್ನ ಆಲಯ ವಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂತು. ಈ ರೀತಿಯಾಗಿ ಯೇಸುವಿಗೆ ವ್ಯಂಗ್ಯ ಮಾತುಗಳನ್ನಾಡಿ ಆತನನ್ನು ತಿರಸ್ಕರಿಸುತ್ತಾ ಬಂದರು. ಆದರೆ ಶಿಷ್ಯರು ಆತನನ್ನು ಹಿಂಬಾಲಿಸುತ್ತಾ ಯೇಸು ಶಿಲುಬೆಯ ಮರಣ ಹೊಂದಿ 3 ದಿನದಲ್ಲಿ ಆತನು ಎದ್ದು ಬಂದಾಗ ಈ ಮಾತನ್ನು ನಂಬುವವರಾದರು. 1 ಕೊರಿಂಥ 3ನೇ ಅಧ್ಯಾಯ 16 ಮತ್ತು 17ರಲ್ಲಿ ಬಂದಿರುವ ವಚನಗಳನ್ವಯ ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಅದನ್ನು ಪವಿತ್ರವಾಗಿ ಇಟ್ಟುಕೊಳ್ಳೋಣ. ನೋಹನ ತಂಡದವರಿಗೆ ಅಭಿನಂದನೆಗಳು.